ಅದರಿಂದನೇ ಬದುಕ್ಬೇಕಂತ ಏನೂ ಇಲ್ಲ. ನಮ್ಮೂರಲ್ಲಿ ಸ್ಯಾನಿಟರಿ ಪಿಟ್ ಇರ್ತಾನೆ, ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾನೆ. ನಾವು ಸರ್ 20,000 ಅನ್ನಕ್ಕೆ ಹೋಗ್ಬಿಟ್ಟೆ 2 ಲಕ್ಷ ಸಂಪಾದನೆ ಮಾಡ್ತಾನೆ. ಇಂಜಿನಿಯರ್ ₹1,00,000 ಸಂಪಾದನೆ ಮಾಡ್ಬೇಕಂದ್ರೆ ಅವನಿಗೊಂದು ಬಾಸು, ಒಂದು ಮ್ಯಾನೇಜರು, ಡ್ರೆಸ್ ಕೋಡು, ಟೈಮಿಂಗ್ಸು, ಶನಿವಾರ ಭಾನುವಾರ ಬಂದ್ರೆ ಬಾರ್ಕ್ ಹೋಗಿ ದುಡ್ಡು ಕಟ್ಟಬೇಕು, ಅಷ್ಟು ರಿಸ್ಕ್. ಕರೆಕ್ಟಾ? ಆ ಕಾರಣಕ್ಕ ದಯವಿಟ್ಟು ನಮ್ಮ ಜಾಗ ಇದ್ರೆ, ಜಮೀನ್ ಇದ್ರೆ ವ್ಯವಸಾಯ ಮಾಡ್ರಿ. ಎಲ್ಲೂನು ಭಾರತದ ಬೆನ್ನೆಲುಬು ರೈತ ಯೋಧ ಅಂತಾರೆ. ಯಾವ ಎಜುಕೇಶನ್ ಅಲ್ಲೂ ಹೇಳ್ಕೊಡಲ್ಲ ರೈತರಾಗ್ರಿ ಯೋಧರಾಗ್ರಿ ಅಂತ. ಎಲ್ಲಾದ್ರೂ ರೈತ ಎಲ್ಲೂ ಇಲ್ಲ. ಆ ಕಾರಣಕ್ಕ ದಯವಿಟ್ಟು ನಾವೇನೆ ತಿದ್ಕೊಬೇಕು. ಕೆಲವ್ರು ಏನ್ ಅನ್ಕೊಂಡ್ಬಿಟ್ಟವ್ರು ಅಂದ್ರೆ ಮದುವೆ ಕಾರ್ಡಲ್ಲಾಗ್ಲಿ ಇಲ್ಲ ಹೇಳ್ಕೊಳಕ್ಕೋಸ್ಕರ ನಿನ್ ಮಗ ಏನ್ ಮಾಡ್ತಾವನೆ ಅಂದ್ರೆ MBBS ಮಾಡ್ತಾವನೆ, ಇಂಜಿನಿಯರ್ ಆಗವನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾರೆ. ಎಷ್ಟು ಜನ ಇಂಜಿನಿಯರ್ಗಳು ಇವತ್ತು ರೋಡ್ ಸೈಡ್ ಇಲ್ಲ? ರೋಡ್ ಸೈಡ್ ವ್ಯಾಪಾರಿಗಳು ಎಷ್ಟು ಜನ ಅವ್ರೆ? ದನ ಮೇಯಿಸ್ತಕ್ಕಂಥವ್ರು ಎಷ್ಟು ಜನ ಅವ್ರೆ? ಹೌದಾ ಇಲ್ಲ? ನಾವೇ ಪ್ರಶ್ನೆ ಹಾಕೊಬೇಕು. ನಮ್ಮ ಜೀವನಗಳನ್ನ ನಾವೇ ಕಟ್ಕೊಬೇಕು. ವಾಟ್ ನೆಕ್ಸ್ಟ್ ಅಂತ ಇರಬಾರ್ದು. ನಮ್ಮ ಜೀವನದಲ್ಲಿ ಮುಂದಕ್ಕೆ ನಾವ್ ಏನ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಸ್ನೇಹ ಬಗ್ಗೆ 1-2 ಮಾತು ಹೇಳ್ತೀನಿ. ಯಾವತ್ತೇ ಆಗ್ಲಿ ಕಠೋರವಾಗಿ ಮಾತಾಡ್ತಾರೆ ಕೆಲವರು. ಕಠೋರವಾಗಿ ಅಂತಾರೆ ಇದ್ದಿದ್ದಂಗೆ ಮಕ್ಕದ ಮೇಲೆ ಹೇಳ್ಬಿಡೋದು. ಅವ್ರು ಹೆಂಗೆ ಅಂದ್ರೆ ಉಪ್ತಾರ. ದಯವಿಟ್ಟು ಸ್ನೇಹ ಮಾಡಿದ್ರೆ ಅಂತವ್ರ ಜೊತೆ ಮಾಡ್ರಿ. ಕೆಲವು ನವರಂಗಿಗಳಿರ್ತಾರೆ, ನಿಧಾನವಾಗಿ ಯೋಚನೆ ಮಾಡಿ ಮಾತಾಡೋದು. ಏನಣ್ಣ ಬಂದ ಏನಕ್ಕ ಅಂತ. ಅವರೆಲ್ಲ ವಿಷಯನೇನೆ. ಉಪ್ಪಿಗೆ ಹುಳ ಬಿದ್ದಿರೋದು ಇತಿಹಾಸದಲ್ಲಿಲ್ಲ, ಸಕ್ಕರೆಕ ಹುಳ ಬೀಳ್ದಿರೇ ಇರೋದು ಇತಿಹಾಸದಲ್ಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಶುಗರ್ ತಿಂದ್ರೆ ಕಾಯಿಲೆ ಬರ್ತೈತೆ ಶುಗರ್ ಅಂತ. ನಿಜ. ನಾವು ಉಪ್ಪಿಲ್ದಿರೋದ್ರೆ ಯಾವ ಅಡುಗೆನೂ ಸಾರ್ಥಕತೆ ಪಡೆಯಲ್ಲ. ಆ ಕಾರಣಕ್ಕೆ ಉಪ್ಪು ಥರ ಇರೋರನ್ನ ಫ್ರೆಂಡ್ಶಿಪ್ ಮಾಡ್ರಿ. ಕೆಲವರು ಬರ್ಬೇಕಾದ್ರೆ ನಾಯಿ ತರ ಬರ್ತಾರೆ ನಮ್ಮ ಸ್ನೇಹ ಮಾಡ್ಬೇಕಾದ್ರೆ, ಬಾಲ ಅಲ್ಲಾಡಿಸ್ಕೊಂಡು. ಬಟ್ ಅವ್ರು ನಾಯಿಗಳಾಗಿರಲ್ಲ, ನರಿಗಳಾಗಿರ್ತಾರೆ. ಪಕ್ಕದಲ್ಲಿ ಹಳ್ಳ ತೋಡ್ತಾ ಇರ್ತಾರೆ ನಮ್ಗೆ, ಯಾವಾಗ ತಳ್ಳೋಣ ಯಾವಾಗ ಹಾಳು ಮಾಡೋಣ ಅಂತ. ಬಟ್ ಮಾತಾಡೋದೆಲ್ಲ ಒಳ್ಳೆ ಮಾತೇನೇನೆ. ಎವಿಡೆಂಟ್ ಆಗಿ ನೋಡಿರ್ತೀರ ಏನಂತಂದ್ರೆ ನಮ್ ಜೊತೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಬಟ್ ನಾವ್ ಇಲ್ದಿದ್ದವಾಗ ನಮ್ ಬಗ್ಗೆನೇ ಮಾತಾಡಿರ್ತಾರೆ ಅಲ್ಲಿ. ಅಂದ್ರೆ ನಾವ್ ಹೊರಗಡೆ 30 ವರ್ಷ ಎಕ್ಸ್ಪೀರಿಯನ್ಸ್. ಅದು ದೇವರನ್ನೇ ಹೇಳ್ತೀನಿ. ಬಿಗ್ ಬಾಸ್ ನ ಕೆಲವ್ರು ಹೇಳ್ತಾರೆ ಏನ್ ಶೋ ಇದು ಈ ಸಲ ಇದು ಗೊತ್ತಿಲ್ಲ, ಬಟ್ ಇರ್ಬೇಕಾದ್ರೆ ಅಂದ್ರೆ ನಮ್ಗೆ ಯಾರೋ ಗೊತ್ತಿಲ್ದಿರ ಇರೋರ ಜೊತೆ ನಾವು ಹೋಗ್ತೀರಿ. 17 ಜನ ಇಡೀ ಕರ್ನಾಟಕದಲ್ಲಿ 7 ಕೋಟಿ ಜನದಲ್ಲಿ 17 ಜನ ಹೋಗ್ತಾರೆ. ಗೊತ್ತಿಲ್ದಿರ ಇರೋರೆಲ್ಲ ಸ್ಪಷ್ಟ ಇರ್ತಾರೆ. 1 ವಾರ 2 ವಾರ ಕಳೀತಾ ಫೈನಲ್ ಅಲ್ಲಿ ಬಂದಾಗ ಎಲ್ರೂ ಫ್ರೆಂಡ್ಸ್ ಆಗಿ ಹೋಗ್ತೀರಿ. ಅಳ್ತೀರಿ ನಾವು ಒಬ್ರಿಗೊಬ್ರು ಬಿಟ್ಕೊಡ್ಬೇಕೆ, ನಾವು ಹೋಗ್ಬೇಕೆ ಅಂತ. ಆ ಕಾರಣಕ್ಕ ಒಂದು ಜಾಗದಲ್ಲಿ, ಒಂದು ಮನೆಯಲ್ಲಿ ಯಾರೇ ಇರ್ಬೋದು, ಇಬ್ರು ವಿರೋಧಿಗಳನ್ನ ಒಂದ್ ಹತ್ರ ಹಾಕ್ಬಿಡ್ರಿ, 1 ವಾರ ಬಿಟ್ಕೊಂಡೋಗ್ರ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆ ಕಾರಣಕ್ಕ ಯಾವತ್ತೇ ನಾವು ಜನಗಳನ್ನ ಪ್ರೀತಿಸ್ಬೇಕು, ಗೌರವ ಕೊಡ್ಬೇಕು. ಗೌರವ ಕೊಟ್ಟು ತಕೊಳೋದು ಸಂಸ್ಕಾರವಂತರ ಲಕ್ಷಣ. ಅವಿವೇಕಿ ಲಕ್ಷಣ ಕೇಳಿ ತಕೊಳೋದು ಗೌರವನ. ನಾನು ಹಿಂಗ್ ಮಾಡಿಲ್ಲ, ನಾನು ಹಂಗ್ ಮಾಡಿಲ್ಲ ಅಂತ. ಆ ಕಾರಣಕ್ಕೆ ಬರ್ದಿರೋರ್ಗೆ ಹೇಳ್ತಾರೆ ದಯವಿಟ್ಟು ಗೌರವ ಅನ್ನೋದು ಕೆಲವೊಂದ್ ಕಡೆ ಇಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ, ಎಷ್ಟು ಜನ ಸೇರಿದ್ರಪ್ಪ ಅಂತ ಅಕ್ಕಪಕ್ಕದವ್ರು ಮಾತಾಡ್ಕೊಂತ ಇದ್ರು. ಕರೆಕ್ಟಾ? ಇವತ್ತು ಆಸಕ್ತಿ ಇರೋರು, ಈ ತಾಯಿಗೆ ಸೇವೆ ಮಾಡ್ಬೇಕಂತಿರೋರು ಬಂದಿದ್ರ, ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಅದು ಮಾಡ್ಲೇಬೇಕು, ಮಾಡೇಬೇಕು. ಯಾಕೆ? ಅದಕ್ಕ ಅಗ್ರಿಕಲ್ಚರ್ ಅಲ್ಲಿ ಎಲ್ಲ ಕಮ್ಯುನಿಟಿ ಅವ್ರಿಗೂ ಟ್ಯಾಕ್ಸ್ ಪೇ ಐತೆ. ಕರೆಕ್ಟಾ? ಅಗ್ರಿಕಲ್ಚರ್ ಇಲ್ಲ. ರೈತನಿಗೊಬ್ಬನಿಗೆ ಇರೋ ತಾಕತ್ತು, ಆಡಿ ಬೆನ್ಸ್ನ EMI ಇಲ್ದಿರಾ ಕ್ಯಾಶ್ ಕಟ್ಬಿಟ್ಟು ತಕೊಂಬರ್ತಕ್ಕಂಥ ತಾಕತ್ತು ರೈತರಿಗೊಬ್ಬರಿಗೆ ಇರೋದು. ಅನ್ನ ಹಾಕ್ತಕ್ಕಂಥ ತಾಕತ್ತು ಇರೋದು ರೈತರಿಗೊಬ್ಬರಿಗೆ. ಆ ಕಾರಣಕ್ಕ ರೈತರಾಗ್ತಾರೆ ಅಂದ್ರೆ ಕೋಟಿ ದುಡ್ಡು ಮಾಡಿರ್ತೀರಾ, ಫಾರ್ಮ್ ಹೌಸ್ ಅಂತ ಮಾಡ್ಕೊಂಡಿರ್ತೀರಾ. ನಿಮ್ಮ ಮಕ್ಕಳು ಅಗ್ರಿಕಲ್ಚರ್ ಬಗ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ಬಿಡ್ರಿ. ಯಾಕಂತಂದ್ರೆ ಇನ್ನು ಕೇವಲ 4-5 ವರ್ಷ ರೈತನ ಬೆಲೆ ಏನನ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಒಳ್ಳೇದಾಗ್ಲಿ. ಜೈ ಅಳಿಕ. ಏನಣ್ಣ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಣ್ಣ. ನಿರ್ಗಮವನ್ನು ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಅಭಿಮಾನದ ಜೋರದ ಚಪ್ಪಳೆ ಬರಬೇಕು. ತಮ್ಮ ಎಷ್ಟೇ ಕಾರ್ಯ ಒತ್ತಡ ಇದ್ರು ಕೂಡ 4, 5, 6, 7, 8 ದಿನಕ್ಕೆ 10 ಕಾರ್ಯಕ್ರಮಗಳನ್ನೇ ಭಾಗವಹಿಸ್ಬೇಕು. ಅವರು ಇನ್ನೂ 5 ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಕೆಲಸ ಇರೋದ್ರಿಂದ ಓಡ್ತಾ ಇದ್ರೆ, ನನ್ನ ಅಂತರ ಮನುಷ್ಯ ಅಲ್ಲ. ಎಲ್ಲ ಹಂಗೆ ಓಡ್ಬಿಟ್ರು. ಎಲ್ಲ ನಿಮ್ ಜೊತೆ ಬರ್ತಾವ ನೋಡಿ.